7 ಮಂದಿಯ ಜಾಮೀನು ರದ್ದಾಗಿದ್ದು ವಶಕ್ಕೆ ಪಡೆಯಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಗಳಿದ್ದಾರೆ. ಜಡ್ಜ್ ಮನೆಗೆ ಈಗ ಪೊಲೀಸರು ಹಾಜರುಪಡಿಸಲಿದ್ದಾರೆ ಆರೋಪಿಗಳನ್ನು. ಕೋರಮಂಗಲದ ಜಡ್ಜ್ ಐಪಿ ನಾಯ್ಕ್ ಮನೆಗೆ ಹಾಜರುಪಡಿಸಲಾಗುತ್ತೆ. ಡಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಸುಪ್ರೀಂ ಕೋರ್ಟಿನ ಆದೇಶ ಹೊರ ಬೀಳ್ತಲೇ 7 ಮಂದಿಯ ಅರೆಸ್ಟ್ಗೆ ಪೊಲೀಸರು ತಯಾರಿ ನಡೆಸಿದ್ರು. ಈಗ ಸಂಜೆಯ ಒಳಗೆ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಮುಂದಿನ ಪ್ರಕ್ರಿಯೆಗಳನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾಗಿದೆ. ಸುಪ್ರೀಂ ಕೋರ್ಟಿನಿಂದ ದರ್ಶನ್ ಮತ್ತು ಗ್ಯಾಂಗ್ ಬೇಲ್ ರದ್ದು. ಎಲ್ಲ 7 ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 5 ಆರೋಪಿಗಳು ಬೆಂಗಳೂರಿನಲ್ಲಿ, 2 ಚಿತ್ರದುರ್ಗದಲ್ಲಿ ಅರೆಸ್ಟ್ ಆಗಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಬಂಧನ ಆಗಿದೆ. ಪ್ರದೋಷ್, ನಾಗರಾಜ್, ಲಕ್ಷ್ಮಣ್, ದರ್ಶನ್, ಪವಿತ್ರ ಗೌಡ, ಜಗದೀಶ್ ಮತ್ತು ಅನುಕುಮಾರ್ ಅರೆಸ್ಟ್ ಆಗಿರೋ ಆರೋಪಿಗಳು. ಮುಂದಿನ ಪ್ರಕ್ರಿಯೆ ಈಗ ನಡೀತಾ ಇದೆ. ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಸ್ಟೇಷನ್ ಅಲ್ಲೇ ನಡೆಸಿದ್ರು. ವೈದ್ಯರು ಬಂದಿದ್ರು ಸ್ಟೇಷನ್ಗೆ. ಈಗ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೀತಾ ಇದೆ. ಪ್ರಕರಣದ 7 ಆರೋಪಿಗಳ ಬಂಧನ ಆಗಿದೆ. ಸುಪ್ರೀಂ ಕೋರ್ಟಿನ ಆದೇಶ ಶಾಕ್ ಕೊಟ್ಟಿದೆ 7 ಆರೋಪಿಗಳಿಗೆ. ಹೈಕೋರ್ಟಿನ ಜಾಮೀನಿನ ನಂತರ ನಿರಾಳರಾಗಿದೆ. ಆದರೆ ಈಗ ಸುಪ್ರೀಂ ಕೋರ್ಟ್ನ ಆದೇಶ ಬಿಸಿ ಮುಟ್ಟಿಸಿದೆ. 7 ಆರೋಪಿಗಳು ಮತ್ತೆ ಜೈಲ್ ಪಾಲು. ಕಳೆದ ವರ್ಷದ ಕೊನೆಯಲ್ಲಿ ಡಿಸೆಂಬರ್ 13ಕ್ಕೆ ರೆಗ್ಯುಲರ್ ಬೇಲ್ ಆದ ನಂತರ ಜೈಲಿನಿಂದ ಹೊರಗಡೆ ಬಂದ ಆರೋಪಿಗಳು ನಿರಾಳರಾಗಿದ್ದರು. ಈಗ ಮತ್ತೆ ಜೈಲು ಸೇರಬೇಕಾಗಿದೆ. ಪ್ರಕರಣದ 7 ಆರೋಪಿಗಳ ಬಂಧನ ಆಗಿದೆ. ಈಗ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದರ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿತ್ತು. ಯಾವ ವಿವೇಚನೆಯಲ್ಲಿ ಹೈಕೋರ್ಟ್ ಬೇಲ್ ಕೊಟ್ಟಿದೆ ಅಂತ. ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ 7 ಆರೋಪಿಗಳು ಮುಂದಿನ ಪ್ರಕ್ರಿಯೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ. ರಮೇಶ್, 7 ಆರೋಪಿಗಳ ಜಾಮೀನು ರದ್ದಾಗಿದ್ದು ಈಗ ಬಂಧನ ಆಗಿದೆ. ಮುಂದಿನ ಪ್ರಕ್ರಿಯೆಗಳು ಏನೇನು ನಡೀತಾ ಇದೆ ಈಗ? ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ 7 ಜನ ಆರೋಪಿಗಳ ಜಾಮೀನನ್ನು ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ತಕ್ಷಣಕ್ಕೆ ಆಕ್ಟಿವ್ ಆಗಿ 7 ಜನ ಆರೋಪಿಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಬೆಂಗಳೂರಿನಲ್ಲಿ ಅವೈಲೇಬಲ್ ಇದ್ದಂತ ನಾಗರಾಜ್ ಆಗ್ಲಿ ಅಥವಾ ಲಕ್ಷ್ಮಣ್ ಮತ್ತೆ ಪವಿತ್ರ ಗೌಡನ ಅರೆಸ್ಟ್ ಮಾಡ್ತಾರೆ. ಜೊತೆಗೆ ಇನ್ನುಳಿದಂತೆ ದರ್ಶನ್ ತಮಿಳುನಾಡಿಗೆ ಹೋದ ವಾಪಸ್ ಬರ್ತಾರೆ. ಬಂದ ನಂತರ 4:30 ಸುಮಾರಿಗೆ ಅದನ್ನ ಅರೆಸ್ಟ್ ಮಾಡಿ ಈಗಾಗಲೇ ಪ್ರೊಸೀಜರ್ ಅನ್ನ ಮಾಡಿರುವಂತದ್ದು. ಒಟ್ಟು 5 ಜನ ಈಗಾಗಲೇ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಮುಗಿದಿದ್ದಾರೆ. ಮತ್ತೆ ಮೆಡಿಕಲ್ ಚೆಕಪ್ ಕೂಡ ಮುಕ್ತಾಯ ಆಗಿದೆ. ಇನ್ನು 2 ಆರೋಪಿಗಳೇನಿದ್ದಾರೆ ಚಿತ್ರದುರ್ಗದಿಂದ ಕರ್ಕೊಂಡು ಬರ್ಬೇಕಾಗಿರುವಂತದ್ದು. ಅವ್ರೇನೇ ಫಸ್ಟ್ ಆಗಿ ಬರ್ತಾರೆ ಬೆಂಗಳೂರಿಗೆ ಅಂದ್ರೂ ಕೂಡ ಒಂದು 8-8:30 ಸುಮಾರು ಆಗುತ್ತೆ. ಹಾಗಾಗಿ ಈಗಾಗಲೇ
ಅರೆಸ್ಟ್ ಮಾಡಿ ಪ್ರೊಸೀಜರ್ ಮುಗಿದಿರುವಂತಹ 5 ಜನ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನ್ಯಾಯಾಧೀಶರ ಕಡೆಯಿಂದನೂ ಕೂಡ ಒಂದಷ್ಟು ಸಮಯವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. 7 ಗಂಟೆಗೆ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ 7 ಜನ ಆರೋಪಿಗಳನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರತಿ ಏನಿದೆ ಆ ಪ್ರತಿಯ ಸಮೇತ, ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಾವು ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೇವೆ, ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ರಿಮಾಂಡ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಸೊ ಆ ರಿಮಾಂಡ್ ಅನ್ನ ಆಧರಿಸಿ ಕೋರ್ಟ್ ಅಂದ್ರೆ ನ್ಯಾಯಾಧೀಶರು ಇವ್ರನ್ನ ಜೈಲಿಗೆ ನೀಡುವಂತದ್ದು. ಈಗಿರುವಂತ ಪ್ರಶ್ನೆ ಏನಂದ್ರೆ, ಈ ಮೊದಲು ಇದ್ದಂತಹ ಜೈಲುಗಳಿಗೆ ಆರೋಪಿಗಳು ಹೋಗ್ತಾರಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು. ಯಾಕೆಂದ್ರೆ ಕೆಲ ಆರೋಪಿಗಳು ಮೈಸೂರು, ಶಿವಮೊಗ್ಗ ಜೊತೆಗೆ ಇನ್ನು ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಇದ್ರು, ಇಲ್ಲಿ ಪವಿತ್ರ ಗೌಡ ಬೆಂಗಳೂರಿನ ಜೈಲಿನಲ್ಲಿ ಇದ್ರು. ಆದ್ರೆ ಯಾವ ಜೈಲಿನಿಂದ ಅದೇ ಜೈಲಿಗೆ ಕಳಿಸ್ತಾರ ಅನ್ನುವಂಥದ್ದು ಅಂದ್ರೆ ಒಂದು ಮ್ಯಾನ್ಯುಯಲ್ ಪ್ರಕಾರ ನೋಡ್ತಾ ಹೋದ್ರೆ ಅಥವಾ ಒಂದು ಕಾನೂನು ಸಾಮಾನ್ಯವಾಗಿ ಅಂದ್ರೆ ಅನ್ವಯ ಆಗುವಂತ ಕಾನೂನುಗಳನ್ನು ನೋಡಿದ್ರೆ ಈ ಮೊದಲು ಇದ್ದಂತ ಜೈಲುಗಳಿಗೆ ಅವ್ರನ್ನ ಕಳಿಸುವಂತಹದ್ದು. ಆದ್ರೆ ಆರೋಪಿಗಳ ಪರ ವಕೀಲರುಗಳು ಆ ಬೇರೆ ಡಿಸ್ಟಿಕ್ ಅಲ್ಲಿರುವಂತಹ ಜೈಲುಗಳಿಗೆ ಬೇಡ, ಇಲ್ಲೇ ಕಳಿಸಿ ಅನ್ನುವಂತ ಒಂದು ಮನವಿ ಮಾಡುವಂತ ಸಾಧ್ಯತೆಗಳು ಅಂತ. ಯಾಕಂದ್ರೆ ಟ್ರಯಲ್ ಶುರು ಆಗುವಂತದ್ದು ಇದೆ. ಈಗಾಗಲೇ ತನಿಖೆ ಬಹುತೇಕ ಮುಕ್ತಾಯ ಆಗಿದೆ. 3 ಹಂತದಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. HBC ಲೆವೆಲ್ ಅಲ್ಲಿ ಈಗಿರುವಂತದ್ದು ಅಂದ್ರೆ ಇಯರ್ ಬಿಫೋರ್ ಚಾರ್ಜಸ್ ಅನ್ನುವಂಥದ್ದು. 12ನೇ ತಾರೀಕು ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಕೋರ್ಟ್ ಅಂದ್ರೆ ನ್ಯಾಯಾಧೀಶರು ಇದನ್ನ ಚಾರ್ಜ್ ಫ್ರೇಮ್ಗೆ ಹಾಕೋಣ ಅನ್ನುವಂಥದ್ದನ್ನ ಮುಂದಾದ ಸಂದರ್ಭದಲ್ಲಿ ಆರೋಪಿಗಳ ವಕೀಲರು ಇಲ್ಲ ಬೇಡ, ನಾವು ಅಂದ್ರೆ ಇದನ್ನ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥದ್ದು ಇದೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗಿರೋದ್ರಿಂದ ಇವರು ಒಂದು ಚಾರ್ಜ್ ಫ್ರೇಮ್ ಅನ್ನು ಮಾಡಿಕೊಂಡು ಆ ಮೂಲಕ ಟ್ರಯಲ್ ಅನ್ನ ಶುರು ಮಾಡ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಹೇಳಿದೆ ಆದಷ್ಟು ಬೇಗ ಈ ಒಂದು ಪ್ರಕರಣದ ಅಂದ್ರೆ ಟ್ರಯಲ್ ಅನ್ನ ಮುಗಿಸಿ ಅನ್ನುವಂಥದ್ದು. ಆ ಒಂದು ನೆಲೆ ಅದಕ್ಕೇನಾದ್ರೂ ಟ್ರಯಲ್ಗೆ ಪ್ರತಿ ಟ್ರಯಲ್ ಸಂದರ್ಭದಲ್ಲಿ ಕೂಡ ಎಲ್ಲಾ ದಿನವೂ ಕೂಡ ಆರೋಪಿಗಳು ಖುದ್ದಾಗಿ ಕೋರ್ಟ್ ಮುಂದೆ ಹಾಜರಾಗಪಡಿಸಬೇಕಾಗುತ್ತೆ. ಹಾಗಾಗಿ ಬೇರೆ ಜಿಲ್ಲೆಗಳಿಂದ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತದ್ದು ಸಾಕಷ್ಟು ಸಮಸ್ಯೆ ಆಗಬಹುದು. ಹಾಗಾಗಿ ಎಲ್ಲಾ ಆರೋಪಿಗಳನ್ನ ಇದೇ ಪರಪ್ಪನಗರ ಜೈಲಿನ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಇಡಿ ಅಂತೇಳಿ ಮನವಿ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಒಂದ್ ವೇಳೆ ಮನವಿ ಮಾಡಿದ್ರು ಕೂಡ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನು 1-1.5 ಗಂಟೆ ಒಳಗಾಗಿ ಗೊತ್ತಾಗುತ್ತೆ. ಶ್ವೇತಾ, ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನ ಆದೇಶದ ಹಿನ್ನೆಲೆಯಲ್ಲಿ ಅತ್ಯಂತ ತ್ವರಿತವಾಗಿ ಅಂದ್ರೆ ಆಕ್ಷನ್ ಗೆ ಮುಂದಾದಂತ ಪೊಲೀಸರು ಈಗಾಗಲೇ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ 7 ಜನರು ಅರೆಸ್ಟ್ ಆಗಿದೆ. ಆದ್ರೆ ಇಬ್ಬರನ್ನ ಬೆಂಗಳೂರಿಗೆ ಕರೆತರಲಿಕ್ಕೆ ಇನ್ನೊಂದಿಷ್ಟು 3-4 ಗಂಟೆಗಳ ಸಮಯ ಬೇಕಾಗುವಂತದ್ದು. ಹಾಗಾಗಿ ಈಗ ಅರೆಸ್ಟ್ ಆಗಿರುವಂತಹ ಈಗಾಗಲೇ ಪ್ರೊಸೀಜರ್ ಮುಕ್ತ ಆಗಿರುವಂತಹ 5 ಜನ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯಾದ ತಯಾರಿಗಳನ್ನ ನಡೆಸಿಕೊಂಡಿದ್ದಾರೆ. ಶ್ವೇತಾ, ಓಕೆ, ಇವತ್ತು ಎಷ್ಟೇ ಸಮಯ ಆದ್ರೂ ಕೂಡ ಹಾಗಾದ್ರೆ ಜೈಲು ಸೇರೋದು ಪಕ್ಕ, ಇವತ್ತೇನೆ ಜೈಲಿಗೆ ಹೋಗೋದಂತೂ ಪಕ್ಕ. ಅದರ ಜೊತೆಗೆ ಈಗ ವೈದ್ಯಕೀಯ ಪರೀಕ್ಷೆ ಏನ್ ನಡೆಸ್ತಾ ಇದ್ರು ಅದು ಒಂದು ಫಾರ್ಮಾಲಿಟೀಸ್ ಇದೆ, ಅದು ಜೈಲಿನಲ್ಲೇ ಈಗ ಪೂರ್ಣಗೊಳಿಸಿದ ಸ್ಟೇಷನ್ ಅಲ್ಲೇ ಪೂರ್ತಿ ಆಗಿದೆಯಾ? ಖಂಡಿತ ಶ್ವೇತಾ, ಅಂದ್ರೆ ಸುಪ್ರೀಂ ಕೋರ್ಟ್ ಇವರ 7 ಜನ ಆರೋಪಿಗಳ ಬೇಲನ್ನ ಕ್ಯಾನ್ಸಲ್ ಮಾಡುವಂತ ಸಂದರ್ಭದಲ್ಲಿ ವಿತ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಅಂದ್ರೆ ಆದಷ್ಟು ಬೇಗ ಇಮ್ಮಿಡಿಯೇಟ್ ಯಾವುದೇ ಸಮಯವನ್ನ ಅಭಾವ ಅಂದ್ರೆ ಸಮಯವನ್ನ ಕಳಿಯದೆ ಆದಷ್ಟು ಬೇಗ ಇವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳೋದ್ರಿಂದ ಪೊಲೀಸರು ಯಾವುದೇ ಸಮಯವನ್ನ ಅಂದ್ರೆ ವಿಳಂಬ ಮಾಡದೆ ಈಗ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಇನ್ನಿಬ್ಬರಿಗೋಸ್ಕರ ಕಾಯ್ತಾ ಕೂತ್ರೆ ಇಲ್ಲಿ ಸಮಯ ತಡ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ 5 ಜನರನ್ನ ಅರೆಸ್ಟ್ ಮಾಡಿರೋರ್ನ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಕೂಡ ತಯಾರಿಗಳನ್ನ ಮಾಡ್ತಾ ಇರುವಂತದ್ದು. ಸೊ ಯಾವ ಹಿನ್ನೆಲೆಯಲ್ಲಿ ಇವತ್ತು ಆರೋಪಿಗಳು ಅಂದ್ರೆ ಚಿತ್ರದುರ್ಗದಿಂದ ಬರುವಂತ ಅಂದ್ರೆ ಕರೆತರ್ತಾ ಇರುವಂತ ಆರೋಪಿಗಳು ಕೂಡ ಇವತ್ತು ತಡರಾತ್ರಿ ಒಳಗಾಗಿ ಜೈಲು ಸೇರ್ತಾರೆ. ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಅಂದ್ರೆ ಪರಿಗಣನೆ ಮಾಡಿ ಇವರ ಜಾಮೀನನ್ನ ರದ್ದು ಮಾಡಿರುವಂತದ್ದು. ಆರೋಪಿಗಳವರು ಭಾಗಿಯಾಗಿರುವಂತದ್ದು ಸಂಬಂಧಪಟ್ಟಂತೆ ಕೇಸ್ನಲ್ಲಿರುವಂತಹ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಇಂತಹ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನು ಕೊಡುವಂತಹದ್ದು ಸೂಕ್ತ ಅಲ್ಲ. ಇಂತಹ ಸಂದರ್ಭದಲ್ಲಿ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಕೆಳ ಹಂತದ ನ್ಯಾಯಾಲಯಗಳು ಅಂದ್ರೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಿರ್ಬೋದು, ಸೆಷನ್ಸ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ಗಳಾಗಿರುವಂತಹದ್ದು ಕೊಡುವಂತ ಸಂದರ್ಭದಲ್ಲಿ ಒಂದು ವಿವೇಚನೆಯನ್ನ ಬಳಸಬೇಕು, ಸಾಕ್ಷಿಗಳನ್ನ ನೋಡ್ಬೇಕು, ಕೇಸಿನ ಮೆರಿಟ್ ನ ಆಧರಿಸಿ ಆದೇಶವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನು ಹೇಳಿರುವಂತಹದ್ದು. ಅದರ ಜೊತೆಗೆ ಶ್ವೇತಾ, ಒಂದು ಪ್ರಮುಖವಾದಂತ ವಿಚಾರವನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಗಮನಕ್ಕೆ ತೆಗೆದುಕೊಂಡಿರುವಂತದ್ದು ಅಂದ್ರೆ ಈ ಹಿಂದೆ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಜೈಲಿನಲ್ಲಿದ್ದಂತ ಆರೋಪಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಆ ವಿಡಿಯೋಗಳು, ಫೋಟೋಗಳು ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬ್ರೇಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ 2 ಪ್ರಕರಣಗಳನ್ನ ದರ್ಶನ್ ವಿರುದ್ಧವೂ 2 ಪ್ರಕರಣ ದಾಖಲಾಗುತ್ತೆ. ಆ ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ಸರ್ಕಾರಿ ಪರ ವಕೀಲರು ತಂದಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನ ಇಲ್ಲಿ ಅಬ್ಸರ್ವ್ ಮಾಡಿದೆ.
ಈ ರೀತಿ ರಾಜಾತಿಥ್ಯವನ್ನ ಆರೋಪಿಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅದು ಸೆಲೆಬ್ರಿಟಿ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಯಾರೇ ಆಗ್ಲಿ ಕಾನೂನಿನ ಮುಂದೆ ಎಲ್ರೂ ಒಂದೇ. ಈ ಹಿಂದೆ ರಾಜಾತಿಥ್ಯ ಕೊಟ್ಟಂತವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು, ಮತ್ತೆ ಇನ್ನು ಮುಂದೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಏನಾದ್ರೂ ವಿಶೇಷ ಆತಿಥ್ಯವನ್ನ ಕೊಟ್ಟದ್ದೇ ಆದಲ್ಲಿ ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಮುಂದೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ದರ್ಶನ್ ಮತ್ತೆ ಇತರ ಗ್ಯಾಂಗು ಒಂದಷ್ಟು ಕಠಿಣ ದಿನಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹಾಗಾಗಿ ಈ ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಬಂದ ನಂತರ ಪೊಲೀಸರು ವಿಶೇಷವಾಗಿ ಸಮಯವನ್ನ ಹಾಳು ಮಾಡದೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇವತ್ತು ರಾತ್ರಿ ಅಟ್ ಎನಿ ಕಂಡೀಷನ್ ಆರೋಪಿಗಳು ಎಲ್ಲರೂ ಜೈಲು ಸೇರ್ತಾರೆ. ಶ್ವೇತಾ, ಓಕೆ, ಕಳೆದ ಬಾರಿ ಇದೇ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ ಪರಿಸ್ಥಿತಿ ಬೇರೆನೇ ಇತ್ತು. ಆರೋಪಿಗಳಿಗೆ ಅದರಲ್ಲೂ ಕೂಡ ದರ್ಶನ್ ಒಂದಂತೂ ಕಾನ್ಫಿಡೆನ್ಸ್ ಇತ್ತು, ತುಂಬಾ ಆರಾಮಾಗಿ ಹೊರಗಡೆ ಬಂದು ಬಿಡ್ತೀನಿ ಅಂತ. ಇರುವಷ್ಟು ದಿನ ಪರಪ್ಪನಾಗ್ರಹಾರದಲ್ಲೂ ತುಂಬಾ ರಾಯಲ್ ಆಗಿರ್ತೀನಿ ಅಂತ. ರಾಜಾತಿಥ್ಯ ಪ್ರಕರಣ ಹೊರಗಡೆ ಬಂದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ಬಿಸಿ ತಟ್ಟಿತ್ತು ದರ್ಶನ್ಗೆ. ಅದಾದ ಮೇಲೂ ಆರೋಗ್ಯದ ಸಮಸ್ಯೆ, ಬೆನ್ನು ನೋವು ಅಂತ ಹೇಳಿ ಮಧ್ಯಂತರ ಜಾಮೀನು ತಗೊಂಡು ಬಂದಿದ್ರು. ಈಗ ಅಂತ ಯಾವ ಆಪ್ಷನ್ನು ದರ್ಶನ್ ಮುಂದೆ ಇಲ್ಲ, ಅಂತಹ ಯಾವ ಆಟಗಳನ್ನು ಕೂಡ ಆಡೋ ಹಾಗಿಲ್ಲ. ಟ್ರಯಲ್ ಮುಗಿಯೋ ತನಕ ಗಪ್ ಚುಪ್. ಹಾಗಾದ್ರೆ ಖಂಡಿತ ಶ್ವೇತಾ, ಅಂದ್ರೆ ಎರಡು ವಿಚಾರ. ಆಗ ಜಾಮೀನನ್ನ ಪಡ್ಕೊಳ್ಳಿಕ್ಕೆ ಒಂದು ಡ್ರಾಮ್ಯಾಟಿಕ್ ಆದಂತ ಒಂದಿಷ್ಟು ಬೆಳವಣಿಗೆಗಳು ನಡೆದು, ಅಂದ್ರೆ ಅವರಿಗೆ ಬೆನ್ನು ನೋವಿದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹೀಗೆ ಇನ್ನೊಂದು ಕೆಲವೇ ದಿನಗಳು ಹೋದ್ರೆ ಪ್ಯಾರಾಲಿಸಿಸ್ ಕೂಡ ಆಗ್ಬಹುದು, ಅಂತ ಗಂಭೀರ ಸಮಸ್ಯೆಗಳಿದೆ, ನಾವು ಸರ್ಜರಿಗೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದಷ್ಟು ಬೇಗ ಬೇಲನ್ನು ಕೊಡಿ ಅಂತೇಳಿ ಮೆಡಿಕಲ್ ಇಂಟ್ರಿಮ್ ಬೇಲ್ ಅನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ಒಂದು ಫೈನಲ್ ಹಿಯರಿಂಗ್ ಆದಂತ ಸಂದರ್ಭದಲ್ಲಿ, ಡಿಸ್ಪೋಸ್ ಆದಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಜಾಮೀನನ್ನ ಪಡ್ಕೊಳ್ತಾರೆ. ಆದರೆ ಈಗ ಜಾಮೀನನ್ನ ರದ್ದು ಮಾಡಿರುವಂತಹದ್ದು ಸುಪ್ರೀಂ ಕೋರ್ಟ್ ಆಗಿರೋದ್ರಿಂದ ಆ ಆದೇಶವನ್ನ ರಿವರ್ಟ್ ಆರ್ಡರ್ನ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಲೋಕಲ್ ಅಂದ್ರೆ ಕೆಳ ಲೋಯರ್ ಕೋರ್ಟ್ಗಳು ಮುಂದೆ ಆಗೋದಿಲ್ಲ. ಈಗ ಅವ್ರಿಗಿರುವಂತದ್ದೇನೆಂದ್ರೆ ಈ ಪ್ರಕರಣದ ಟ್ರಯಲ್ ಮುಗಿಬೇಕು. ಆ ಟ್ರಯಲ್ ಮುಗಿಲಿಕ್ಕೆ ಈ 1 ವರ್ಷ ಆಗ್ಬೋದು ಅಥವಾ 2 ವರ್ಷ ಆಗ್ಬೋದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ನೋಡ್ತಾ ಆ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ತರಬೇಕು. ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಅದು ಮಾನಿಟರ್ ಆಗ್ಬೇಕು. ಆರೋಪಿಗಳ 17 ಜನ ಆರೋಪಿಗಳ ಒಂದು ಚೀಫ್ ಏನೋ ಸಾಕ್ಷಿ ಆಗ್ಬೇಕು, ಅದು ಕ್ರಾಸ್ ಆಗ್ಬೇಕು. ಇಷ್ಟೆಲ್ಲವೂ ನಡಿಬೇಕು ಅನ್ನೋದಾದ್ರೆ ವಾರಕ್ಕೆ 1 ದಿನ ಮೊದಲೇ ಟ್ರಯಲ್ ನಡೀತದೆ ಅಂದ್ರೂ ಕೂಡ ಕನಿಷ್ಠ 1.5 2 ವರ್ಷ ಸಮಯ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಅಷ್ಟು ಸಮಯ ಅವರು ಜೈಲಿನಲ್ಲಿ ಇರ್ಬೇಕಾಗುತ್ತೆ. ಒಂದ್ ವೇಳೆ ಟ್ರಯಲ್ ಆದ ನಂತರ ಅವ್ರೇನಾದ್ರೂ ತಪ್ಪು ಮಾಡಿದ್ದಾರೆ ಅನ್ನುವಂತ ಆದೇಶ ಬಂದಿದ್ದೆ ಅದಲ್ಲಿ ಆಗ ಕೂಡ ಎಷ್ಟು ವರ್ಷ ಕೋರ್ಟ್ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡುವಂತದ್ದಾದ್ರೆ ಆ ಸಮಯವೂ ಕೂಡ ಜೈಲಿನಲ್ಲಿ ಕಳಿಬೇಕಾಗುತ್ತೆ. ಆದ್ರೆ ಕಳೆದ ಬಾರಿ ಜೈಲಿಗೆ ಹೋದ ಸಂದರ್ಭದಲ್ಲಿ ಇಮಿಡಿಯೇಟ್ ಬೇಲ್ ತೆಗೆದುಕೊಂಡು ಹೋಗ್ಬಿಡ್ತೀನಿ ಅಥವಾ ಜೈಲಿನಲ್ಲಿ ಯಾವುದೋ ರೀತಿಯ ಒಂದು ಎಲ್ಲಾ ರಾಜಾತಿಥ್ಯವನ್ನು ಪಡ್ಕೊಳ್ತೀನಿ ಅನ್ನುವಂತ ಒಂದು ಒಂಬತ್ತನದಲ್ಲಿ ಇದ್ರು. ಆದ್ರೆ ಈ ಬಾರಿ ರಾಜಾತಿಥ್ಯ ಇಲ್ಲ, ಜೊತೆಗೆ ಬೇಲು ಸದ್ಯಕ್ಕೆ ಸಿಗೋದಿಲ್ಲ. ಈ ಎಲ್ಲಾ ರೀತಿಯಾದಂತಹ ವಿಷಮ ಪರಿಸ್ಥಿತಿಯಲ್ಲಿ ಅವರು ಜೈಲಿಗೆ ಹೋಗ್ತಾ ಇರುವಂತದ್ದು. ಅಂದ್ರೆ ಮತ್ತೊಂದು ವಿಷಯವನ್ನ ನಾನು ಗಮನಿಸಬೇಕು. ಯಾಕೆಂದ್ರೆ ಈ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂತ ದಯಾನಂದ್ ಅವರು ಈ ಪ್ರಕರಣದಲ್ಲಿ ತುಂಬಾ ಕಟ್ಟುನಿಟ್ಟಿನ ತನಿಖೆಯನ್ನ ಮಾಡಿದ್ರು. ಈ ಗ್ಯಾಂಗಿನ ವಿರುದ್ಧ ಒಂದು ಸರಿಯಾದ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಮಾನಿಟರ್ ಮಾಡಿದ್ರು. ಅದೇ ದಯಾನಂದ್ ಈಗ ಕಾರಾಗೃಹ ಇಲಾಖೆಯ ಎಡಿಜಿಪಿ ಆಗಿದ್ದಾರೆ. ರಾಜ್ಯದ ಎಲ್ಲಾ ಜೈಲಿನ ಅವರು ಉಸ್ತುವಾರಿ ಅವರಾಗಿರುವಂತದ್ದು ಹಿರಿಯ ಅಧಿಕಾರಿ ಅವರಾಗಿರೋದ್ರಿಂದ ಜೈಲಿನಲ್ಲಿ ಮತ್ತೆ ಆ ರೀತಿಯಾದಂತ ಕಾನೂನು ಬಾಹಿರ ಕೃತ್ಯಗಳಿಗೆ ಅಥವಾ ಈ ಆರೋಪಿಗಳಿಗೆ, ಇದೇ ಆರೋಪಿಗಳಲ್ಲ ಯಾವುದೇ ಆರೋಪಿಗಳಿಗೆ ಕೂಡ ರಾಜಾತಿಥ್ಯ ಕೊಡುವಂತದ್ದಾಗ್ಲಿ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಅದನ್ನ ಯಥಾವತ್ತಾಗಿ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ದಯಾನಂದ್ ಅವರು ಇರೋದ್ರಿಂದ ಆ ಒಂದು ಏನು ಕಾನೂನನ್ನ ವೈಲೇಟ್ ಮಾಡಿ ಬೇರೆ ಬೇರೆ ಯಾವುದೇ ರೀತಿಯಾದ ರಾಜಾತಿಥ್ಯವನ್ನು ಪಡ್ಕೊಳ್ಳಿಕ್ಕೆ ಈಗಂತೂ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ಸಾಮಾನ್ಯ ಕೈದಿಯಂತೆ ದರ್ಶನ್ ಮತ್ತೆ ಇತರ ಆರೋಪಿಗಳು ಜೈಲಿನಲ್ಲಿ ಕಳಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಅಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ ಕೂಡ ಉಲ್ಲೇಖ ಆಗಿರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.